ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ಕಿಚನ್ನಲ್ಲಿ ಉಡುಪಿ ಮಂಗಳೂರು ಸ್ಪೆಷಲ್ ರೆಸಿಪಿ ಇದು. ಹಲಸಿನ ಹಣ್ಣಿನ ಕಡುಬು ತುಂಬ ರುಚಿಯಾಗಿರುತ್ತೆ. ಜೇನುತುಪ್ಪ ತಿಂದಷ್ಟೇ ಸಿಹಿ ಇರುತ್ತೆ. ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಎಕ್ಸ್ಪೆಷಲಿ ಇದು ತೇಗದ ಎಲೆಯಲ್ಲಿ ಮಾಡಿರೋವಂಥ ರೆಸಿಪಿ ಇದು. ಈ ಎಲೆಯಲ್ಲಿ ಮಾಡೋದ್ರಿಂದ ಆ ಟೇಸ್ಟ್ ಅನ್ನೋದು ಡಬಲ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣಿನ ಸೀಸನ್ ಇದೆ ಅಲ್ವಾ, ಸೊ ಹಾಗಾಗಿ ಈ ಸೀಸನ್ನಲ್ಲಿ ನಾವೆಲ್ಲರೂ ಸವಿಲೇಬೇಕಾದ ರೆಸಿಪಿ ಇದು. ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗಿ ಹೋಗುವಂಥ ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ನಾನು 1 ಲೋಟದಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಒಂದು 5 ಗಂಟೆಗಳ ಕಾಲ. ಸಣ್ಣಕ್ಕೆ ಆದರೂ ತೊಗೋಬೋದು, ರೇಷನ್ ಅಕ್ಕಿ ಆದರೂ ತೊಗೋಬೋದು. ಈಗ ನಾನು ಒಂದು ಅರ್ಧ ಭಾಗದಷ್ಟು, 1 ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ಕಾಯಿ ತುರಿ, ಹಾಗೆಯೇ 1 ಗ್ಲಾಸಲ್ಲಿ 3/4 ಗ್ಲಾಸಷ್ಟು ಬೆಲ್ಲ, 1 ಗ್ಲಾಸಷ್ಟು ಹಲಸಿನ ಇದನ್ನು ನಾನು ಕಟ್ ಮಾಡಿಟ್ಟಿದ್ದೀನಿ. ಹಲಸಿನ ಹಣ್ಣನ್ನು ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿಟ್ಟಿದ್ದೀನಿ. ಈಗ ಮೊದಲಿಗೆ ಮಿಕ್ಸಿ ಜಾರ್ಗೆ ಇಲ್ಲಿ ಕಟ್ ಮಾಡಿಟ್ಕೊಂಡಿರೋವಂಥ ಹಲಸಿನ ಹಣ್ಣಿನ ಚೂರುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಹಲಸಿನ ಹಣ್ಣಿಗೆ 3/4 ಭಾಗದಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು, ಬೆಲ್ಲ ಮತ್ತು ಹಲಸಿನ ಹಣ್ಣನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಹಾಕೋ ಅವಶ್ಯಕತೆ ಇಲ್ಲ, ಬೆಲ್ಲ ಹಾಕಿದ್ದೀವಲ್ಲ ಹಾಗಾಗಿ. ಈಗ ಅದೇ ಮಿಕ್ಸಿ ಜಾರ್ಗೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. 1 ತೆಂಗಿನಕಾಯಿಯಲ್ಲಿ ಅರ್ಧ ಭಾಗದಷ್ಟು ಕಾಯಿ ತುರಿ ನಾನು ಸೇರಿಸ್ಕೊಳ್ತಿರೋದು. ಹಾಗೆಯೇ ಒಂದು 4 ರಿಂದ 5 ಏಲಕ್ಕಿನ ಇದಕ್ಕೆ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಅನ್ನೋದು ಇಡ್ಲಿ ಹಿಟ್ಟಿಗೆ ನಾವು ಮಾಡ್ಕೊಳ್ತಿರಲ್ಲ ಆ ರೀತಿ ಇರಬೇಕು, ನೀರಾಗಿರಬಾರ್ದು. ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಈಗ ಇದನ್ನು ಹಲಸಿನಣ್ಣು ಮತ್ತು ನಾವು ಬೆಲ್ಲ ಹಾಕಿ ಗ್ರೈಂಡ್ ಮಾಡಿದ್ವಲ್ಲ ಆ ಮಿಶ್ರಣಕ್ಕೆ ಇದನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ, ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಕನ್ಸಿಸ್ಟೆನ್ಸಿನ ಗಮನಿಸ್ತಾ ಇರ್ಬೋದು. ನೀರಾಗಿ ಇರಬಾರ್ದು. ಇಡ್ಲಿ ಬ್ಯಾಟರ್ ನಾವು ಹೇಗೆ ರೆಡಿ ಮಾಡ್ಕೊಳ್ತೀವಿ ಆ ರೀತಿಯಾಗಿ ಇದನ್ನು ನಾವು ರೆಡಿ ಮಾಡ್ಕೋಬೇಕು. ನೋಡ್ತಿದ್ದೀರಾ ಅಲ್ವಾ ವಿಡಿಯೋದಲ್ಲಿ, ನಾನು ನಿಮಗೆ ನೋಡಿಸ್ತಾ ಇದ್ದೀನಿ. ಈಗ ಇಲ್ಲಿ ನಮಗೆ ಇದು ರೆಡಿ ಆಯಿತು. ನಾನು ಹೇಳಿದಾಗೆ ಎಕ್ಸ್ಪೆಷಲಿ ಇದು ತೇಗದ ಎಲೆಗಳಿಂದ ನಾನು ಮಾಡ್ತಾ ಇದ್ದೀನಿ. ಈ ಎಲೆ ನಿಮಗೆ ಸಿಗಲಿಲ್ಲ ಅಂದರೆ ಬಾಳೆ ಎಲೆಯಲ್ಲೂ ಸಹ ನೀವು ಮಾಡ್ಕೋಬೋದು. ಈಗ ಎಲೆ ಮೇಲೆ ಒಂದು ಸ್ವಲ್ಪ ತುಪ್ಪವನ್ನು ನಾನು ಹಾಕ್ಕೊಂಡು ಈಗ ಇದನ್ನು 1 ಸೌಟಷ್ಟು ತೆಗೆದುಕೊಂಡು ಸೆಂಟ್ರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಧ್ಯಕ್ಕೆ ಹಾಕ್ಕೊಂಡು ಈಗ ಈ ಎಲೆಯನ್ನು 4 ಸೈಡಿಂದನೂ ನಾವು ಮಡಚ್ಕೋಬೇಕಾಗುತ್ತೆ. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. 4 ಭಾಗಗಳಲ್ಲೂ ಸಹ ಈ ರೀತಿಯಾಗಿ ಮಡಚಿ ಒಂದೊಂದನ್ನೇ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈ ರೀತಿ ಪ್ಯಾಕ್ ಮಾಡ್ಕೊಳ್ಳಿ. ಈ ರೀತಿ ಪ್ಯಾಕ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿಡಿ. ಈಗ ಇನ್ನೂ ಒಂದು ಎಲೆ ಮೇಲೆ ಹಾಕಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮಧ್ಯಕ್ಕೆ ಈ ರೀತಿಯಾಗಿ 1 ಸೌಟಷ್ಟು ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ 4 ಕಡೆಯಿಂದ ಅದನ್ನು ಚೆನ್ನಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಈ ರೀತಿ ಪ್ಯಾಕ್ ಮಾಡಿ ಈ ರೀತಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ಕಡೆ ಇಡ್ಲಿ ಕುಕ್ಕರಲ್ಲಿ ನೀರನ್ನು ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಇಡ್ಲಿ ಪ್ಲೇಟನ್ನು ಇಟ್ಕೊಂಡು ಈಗ ನಾವು ಪ್ಯಾಕ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಒಂದೊಂದು ಪ್ಯಾಕನ್ನೇ ಈ ರೀತಿಯಾಗಿ ಇಡ್ತಾ ಇದ್ದೀನಿ. ಈ ರೀತಿ ನೀವು ಉಲ್ಟಾ ಇಟ್ಕೊಳ್ಳಿ, ಯಾಕಂದರೆ ಅದು ನಮಗೆ ಕೆಳಗಡೆ ಸೋರ್ದಿರ ಇರುತ್ತೆ. ಹಾಗಾಗಿ ಈ ಥರ ಪ್ಯಾಕ್ ಎಲ್ಲ ಇಟ್ಕೊಂಡು ಕುಕ್ಕರ್ ಮುಚ್ಚಳನ, ಇಡ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 20 ನಿಮಿಷಗಳ ಕಾಲ ನಾವಿದನ್ನು ಕುಕ್ ಮಾಡ್ಕೋಬೇಕು. ಇಡ್ಲಿಗಾದರೆ ಒಂದು 15 ನಿಮಿಷ ಮಾಡ್ಕೊಳ್ತೀವಿ. ಇದು 20 ರಿಂದ 25 ನಿಮಿಷ ಕರೆಕ್ಟ್ ಸಮಯ ಇದು ಕುಕ್ ಮಾಡ್ಕೊಳ್ಳಿಕ್ಕೆ. ನೋಡಿ, ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 20 to 25 ಮಿನಿಟ್ಸ್ ಇದನ್ನು ಬೇಯಿಸಿದ್ದೀನಿ. ಈಗ ಒಂದು ತೆಗೆದು ಎಲೆ ಮೇಲೆ ಇದನ್ನು ಒಂದನ್ನು ತೆಗೆದು ಹಾಕಿ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ಹಲಸಿನ ಹಣ್ಣಿಂದು ಇಲ್ಲಿ ರೆಸಿಪಿ ಅಲ್ವಾ, ಸೊ ಹಾಗಾಗಿ ಒಳ್ಳೆ ಘಮ ಬರ್ತಾ ಇದೆ ಅಡುಗೆ ಮನೆಯಲ್ಲಿ. ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ, ಸಾಫ್ಟ್ ಆಗಿರುತ್ತೆ, ತಿನ್ನಲಿಕ್ಕಂತೂ ರುಚಿಯಾಗಿರುತ್ತೆ. ನಾನು ಹೇಳ್ತಿದ್ದೀನಲ್ವ, ಜೇನುತುಪ್ಪ ಬಾಯಲ್ಲಿ ಇಟ್ಕೊಂಡ್ರೆ ಹೇಗೆ ಕರ್ಗೋಗುತ್ತೆ ಅದೇ ರೀತಿಯಾಗಿ ಈ ಸ್ವೀಟ್ ಸಹ ಕರಗಿ ಹೋಗುತ್ತೆ. ತುಂಬ ಮೃದುವಾಗಿರುತ್ತೆ. ಹಲ್ಲಿಲ್ಲದೆ ಇರೋವ್ರಿಗೂ ಸಹ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ನಾನು ನಿಮಗೆ ಕೈ ಮೇಲೆ ಹಾಕಿ ತೋರಿಸ್ತಿದ್ದೀನಿ. ಬಿಸಿ ಇದೆ, ಆದರೂ ಸಹ ನಿಮಗೆ ತೋರಿಸ್ಲಿಕ್ಕೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಫ್ರೆಂಡ್ಸ್, ನೀವು ಬಿಸಿ ಇದ್ದಾಗಲೂ ತಿನ್ಕೋಬೋದು. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ. ಈ ರೀತಿಯಾಗಿ ಒಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಬಿಸಿ ಬಿಸಿಯಾಗಿ ಈ ಹಲಸಿನ ಹಣ್ಣಿನ ಕಡುಬನ್ನು ತಿಂತಾಯಿದ್ರೆ ನಿಮ್ಮನ್ನು ನೀವೇ ಮರ್ತೋಗ್ತೀರ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಹಲಸಿನ ಹಣ್ಣಿನ ಕಡುಬು. ಹೇಗಿದ್ದರೂ ಇದು ಸೀಸನ್ ಅಲ್ವಾ, ಸೊ ಹಾಗಾಗಿ ನೀವು ಸಹ ಟ್ರೈ ಮಾಡಿ. ಒಂದು ವೇಳೆ ಈ ಎಲೆ ನಿಮಗೆ ಸಿಕ್ಕಲಿಲ್ಲ ಅಂದರೆ ಬಾಳೆ ಎಲೆ ಯೂಸ್ ಮಾಡ್ಕೋಬೋದು. ಬಾಳೆ ಎಲೆನೂ ಸಿಕ್ಕಲಿಲ್ಲ ಅಂದರೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು
ಸವರಿ ನಾವು ಇಡ್ಲಿ ಹೇಗೆ ಮಾಡ್ಕೊಳ್ತೀವೋ ಆ ರೀತಿ ನೀವು ಕುಕ್ ಮಾಡ್ಕೋಬೋದು. ಬಟ್ ಈ ಎಲೆಯಲ್ಲಿ ಮಾಡೋದೇ ಇದರ ಸ್ಪೆಷಾಲಿಟಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬಂದಿದೆ, ಬಾಯಲ್ಲಿಟ್ಟರೆ ಕರಗಿ ಹೋಗ್ತಾ ಇದೆ. ಟೇಸ್ಟ್ ಸಹ ತುಂಬ ಚೆನ್ನಾಗಿದೆ. ನೀವು ಬೆಲ್ಲವನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಹಣ್ಣು ತುಂಬ ಸಿಹಿಯಾಗಿರೋದು ತೊಗೊಂಡ್ರೆ ಬೆಲ್ಲವನ್ನು ನೋಡಿಕೊಂಡು ಹಾಕ್ಕೋಬೇಕು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ.